ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಂಬದಳ್ಳಿ ಗ್ರಾಮದ ಸುರೇಂದ್ರ ಗೌಡ ಆದಂಥ ನಾನು 1,000 ಪ್ಲ್ಯಾಂಟ್ ಮ್ಯಾಂಗೋ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹೊಸ ತಳಿ ಇಮಾಮ್ ಪಸಂದ್ ಅಂತ ಹೇಳ್ಬಿಟ್ಟು ಇದೊಂದು ಹೊಸ ತಳಿ ನಾನು ಬೆಳೆದಿದ್ದೀನಿ. ಇದನ್ನೆಲ್ಲ ಇವತ್ತಿದು ಕವರ್ ಕಟ್ಸಿದ್ದೀನಿ, ಎಲ್ಲ ಗಿಡಕ್ಕೂ ಕವರ್ ಕಟ್ಸಿದ್ದೀನಿ, ಎಲ್ಲ ಕಾಯಿಗೂ ಕವರ್ ಕಟ್ಸಿದ್ದೀನಿ. ಈ ಕವರ್ ಕಟ್ಸೋ ಉದ್ದೇಶ ಏನಂದರೆ ಊಜಿ ಮತ್ತು ಹಾಲಿಕಲ್ಲು ಮತ್ತು ಈ ಫಂಕ್ಷನ್ ಈ ಮಚ್ಚೆ ಬ್ಲ್ಯಾಕು ಮಚ್ಚೆ ಬರೋದು ನಿಂತೋಗುತ್ತೆ. ಅದರಿಂದ ಇವತ್ತು ನನ್ನ ಅಪಾರ್ಟ್ಮೆಂಟಲ್ಲಿ ಸುಮಾರು 200 ರೂಪಾಯಿಗೆ ನನಗೆ ಬೇಡಿಕೆ ಬಂದಿದೆ. ಈಗಾಗಲೇ ನಾನು 2 ಟನ್ನು 200 ರೂಪಾಯಿ ಹಂಗೆ ಮಾರಾಟ ಮಾಡಿದ್ದೀನಿ. ಇನ್ನೂ ನನ್ನ ತೋಟದಲ್ಲಿ 5 ಟನ್ ಹಣ್ಣಿದೆ. ಆ 5 ಟನ್ ಹಣ್ಣು ನಾನೀಗ ಮಾರಾಟ ಮಾಡೋದು ಸಿದ್ಧವಾಗಿದ್ದೀನಿ. ಈ ಥರದವೆಲ್ಲ ದಪ್ಪ ಬಂದವನ್ನೆಲ್ಲ ಕಿಳಿಸಿ ನಾನು ಪ್ಯಾಕ್ ಹೌಸ್ ಕೊಟ್ಟಿದ್ದೆ, ಪ್ಯಾಕ್ ಹೌಸ್ ಮಾಡಿಸಿದ್ದೀನಿ. ನಾನು ಆ ಪ್ಯಾಕ್ ಹೌಸಲ್ಲಿ ಹಣ್ಣು ಮಾಡಿಸಿಬಿಟ್ಟು ನಾನು ಅಪಾರ್ಟ್ಮೆಂಟ್ಸ್ಗೆ ಮತ್ತು ನಮ್ಮ ಆಪ್ಕಾಮ್ಸು ಬೆಂಗಳೂರು ಆಪ್ಕಾಮ್ಸು ನಂದು ತುಂಬ ಬೇಡಿಕೆ ಇದೆ, ಆಪ್ಕಾಮ್ಸ್ಗೂ ಕಳಿಸ್ತಾ ಇದ್ದೀನಿ ನಾನು. ಈ ಸಾರಿ ಫಸಲು ಕಡಿಮೆ, ರೇಟೂ ಕಡಿಮೆ. ಆದರೆ ಇವತ್ತು ಹೊರದೇಶಕ್ಕೆ ಜಾಸ್ತಿ ಹೋಗ್ತಾ ಇತ್ತು. ಈ ಸಾರಿ ಅದೇನೋ ಕಂಟ್ರೋಲ್ ಆಗಿದೆ. ಉತ್ತರ ಪ್ರದೇಶಕ್ಕೆ 1000 ಟನ್ ಹೋಗ್ತಾ ಇತ್ತು, ಇವತ್ತು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇಲ್ಲ, ಗುಜರಾತ್ಗೆ ಹೋಗ್ತಾ ಇಲ್ಲ. ಆದ್ದರಿಂದ ರೇಟ್ ತುಂಬ ಕುಸಿದಿದೆ. ಆದ್ದರಿಂದ ನಾನು ಕ್ವಾಲಿಟಿ ಮೇಂಟೈನ್ ಮಾಡಿ ಅಪಾರ್ಟ್ಮೆಂಟ್ಸ್ಗೆ ನೇರ ಅವ್ರಿಗೆ ಡೋರ್ ಡೆಲಿವರಿ ಕೊಡ್ತಾ ಇದ್ದೀನಿ. ಇವತ್ತು 250 ರೂಪಾಯಿ ನಮ್ಮ ಆಪ್ಕಾಮ್ಸ್ ರೇಟಲ್ಲಿ ಇವತ್ತು ತೋಟಗಾರಿಕೆ ಅವರು ಒಂದು ಸ್ಟಾಲ್ ಮಾಡಿದ್ದಾರೆ, 150 ಸ್ಟಾಲ್ ಮಾಡಿದ್ದಾರೆ ಲಾಲ್ಬಾಗಲ್ಲಿ. ಅಲ್ಲಿ 250 ರೂಪಾಯಿ ಇಮಾಮ್ ಪಸಂದ್ ಮಾಡ್ತಾಯಿದ್ರೆ ನಾನು 50 ರೂಪಾಯಿ ಕಡಿಮೆ ಮಾಡಿ 200 ರೂಪಾಯಿಗೆ ಡೋರ್ ಡೆಲಿವರಿ ಕೊಡ್ತಾಯಿದ್ದೀನಿ. ಬೆಂಗಳೂರು ಅಪಾರ್ಟ್ಮೆಂಟ್ಸ್ಗೆಲ್ಲ ನಾನು ಸಪ್ಲೈ ಮಾಡ್ತಾಯಿದ್ದೀನಿ. ಮೇಜರಾಗಿ ತಗೊಂಡಿದ್ದು ಇಮಾಮ್ ಪಸಂದು. ಇದು 300 ಪ್ಲ್ಯಾಂಟ್ ಇದೆ. 300 ಪ್ಲ್ಯಾಂಟ್ಗೂ ನಾನು ಈ ಸಾರಿ ಒಂದು 8 ಟನ್ನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಈಗಾಗಲೇ 2 ಟನ್ ಕಳಿಸಿದ್ದೀನಿ. ಇನ್ನೂ ದಿವಸ 500 kg ಕಳಿಸ್ತಾ ಇದ್ದೀನಿ. ಇವತ್ತು ಇದು 200 ರೂಪಾಯಿ ರೇಟ್ ಅಂತಂದರೆ ನಾನು ಸುಮಾರು ಏನಿಲ್ಲ ಅಂದರೆ ಒಂದು 12-13 ಲಕ್ಷ ರೂಪಾಯಿ ಇದರಲ್ಲಿ ನನಗೆ ಆದಾಯ ಸಿಗ್ತಾಯಿದೆ. ಇದ್ರ ಜೊತೆಯಲ್ಲಿ ಮಲ್ಲಿಕ ಇದೆ. ಈ ಮಲ್ಲಿಕಾನೂ ಸಹ ಅದು ಇವತ್ತು 100 ರೂಪಾಯಿಗೆ ನಾನು ಅಪಾರ್ಟ್ಮೆಂಟ್ಗೆ ಕೊಡ್ತಾಯಿದ್ದೀನಿ. ಅದರಲ್ಲೂ 100 ರೂಪಾಯಿಗೆ ಕೊಡ್ತಾಯಿದ್ದೀನಿ. ಅದು ಇನ್ನೂ ಸ್ವಲ್ಪ ಟೈಮ್ ತಗೊತಾ ಇದೆ. ಇನ್ನೊಂದು 15 ದಿವಸ ಮೇಲೆ ಅದು ಸ್ಟಾರ್ಟ್ ಆಗುತ್ತೆ. ಇವಾಗೂ ನಾನು 100 ರೂಪಾಯಿಗೆ ನಾನು ಕೊಡ್ತಾಯಿದ್ದೀನಿ. ಮಲ್ಲಿಕ ದೊಡ್ಡ ದಪ್ಪ ಹಣ್ಣು ಕಿತ್ತು ಮಲ್ಲಿಕಾನೂ ಸಹ ನಾನು 100 ರೂಪಾಯಿಗೆ ಕೊಡ್ತಾಯಿದ್ದೀನಿ ಇವತ್ತು. ಮತ್ತು ಬೈಗಾನಪಲ್ಲಿ ಅಂತ ಒಂದಿದೆ. ಬೈಗಾನಪಲ್ಲಿ ತುಂಬ ಕಡಿಮೆ, ಇವತ್ತು ಬಜಾರಲ್ಲಿ 20 ರೂಪಾಯಿ ಇದೆ. ಅದನ್ನು ನಾನು ಸಹ ಕ್ಲೀನಾಗಿ ನೀಟಾಗಿ ಕಿತ್ತು ಅದನ್ನು ಹಣ್ಣು ಮಾಡಿಸ್ಬಿಟ್ಟು ಅದನ್ನು ಆಪ್ಕಾಮ್ಸ್ ಕೊಡ್ತಾಯಿದ್ದೀನಿ. ನನಗೆ ಅವ್ರು 40 ರೂಪಾಯಿ ರೇಟ್ ಕೊಡ್ತಾಯಿದ್ದಾರೆ ಬೈಗಾನಪಲ್ಲಿ. ಅದಷ್ಟು ಬಾದಾಮಿ ಇತ್ತು, ಬಾದಾಮಿ 2.5 ಟನ್ ಬಂದಿತ್ತು, ತುಂಬ ಕಡಿಮೆ ಬಂದಿತ್ತು. ಅದು 60 ರೂಪಾಯಿ ರೇಟ್ ಮಾಡಿಬಿಟ್ಟು ಆಪ್ಕಾಮ್ಸ್ ಕಳಿಸ್ಕೊಟ್ಟು. ದಶೇರಿ ಸ್ವಲ್ಪನೇ ಇರೋದು, ಒಂದು 10 ಗಿಡ ಇರ್ಬೋದು ನನ್ನ ಹತ್ರ. ಅದು ಇವತ್ತು 150 ರೂಪಾಯಿ ಬಜಾರ್ ನಡೀತಾ ಇದೆ. ಅದು 150 ರೂಪಾಯಿಗೆ ಕೆಜಿನಲ್ಲಿ ನಾನು ಸ್ವಲ್ಪ ನಮ್ಮ ಸ್ನೇಹಿತರುಗಳ್ಗೆ ಬಂದವ್ರಿಗೆ ನಮ್ಮ ನೆಂಟರುಗಳ್ಗೆ ಎಲ್ಲ ಸ್ವಲ್ಪ ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ ದಶೇರಿ. ಅದೆಲ್ಲ ಒಂದು 200 ಗ್ರಾಮ್ ಬರುತ್ತೆ ಅಷ್ಟೇ ಒಂದು ದಶೇರಿ ಅಂತ. ಅರ್ಧ kg ಮೇಲೆ ಬರುತ್ತೆ. ಅರ್ಧ kgಯಿಂದ 1/4 kgವರೆಗೂ ಇಮಾಮ್ ಪಸಂದ್ ತೂಕ ಬರ್ತಾಯಿದೆ. ಇದನ್ನು ನಾವೇನು ಮಾಡ್ತೀವಿ, ಇದನ್ನು ಈ ಥರ ಕಟ್ ಮಾಡ್ತೀವಿ, ಚಾಕ್ ತಗೊಂಡು ಕಟ್ ಮಾಡ್ಕೊತೀವಿ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಗೊಂಡು ಹೋಗ್ಬಿಟ್ಟು ನಾನು ಪ್ಯಾಕ್ ಹೌಸಲ್ಲಿ ಯಾವುದೇ ಒಂದು ಕೆಮಿಕಲ್ ಹಾಕ್ದಿರ ಬಾಕ್ಸಲ್ಲಿ ಇಟ್ಬಿಟ್ಟು ಒಂದು ಮೇಲೆ ಕಾಟನ್ ಟಾರ್ಪಲ್ ಹಾಕಿಬಿಟ್ಟು ಅದರ ಮೇಲೆ ಸುತ್ತೂ ಭತ್ತದ ಹುಲ್ಲು ಅಂದರೆ ನೆಲ್ಲುಲ್ಲು, ನಮ್ಮ ನಾಟಿ ಭಾಷೆಯಲ್ಲಿ ನೆಲ್ಲುಲ್ಲು ಅಂತಾರೆ, ಅದು ಭತ್ತದ ಹುಲ್ಲನ್ನ ಸುತ್ತು ಮುಚ್ಚಿಬಿಟ್ಟು 3 ದಿವಸ ಇಡ್ತೀವಿ. ಇದನ್ನು 3 ದಿವಸ ಇಟ್ಟ ಮೇಲೆ ಚೆನ್ನಾಗಿ ಹಣ್ಣಾಗುತ್ತೆ. 4-5 ದಿವಸ ಹಣ್ಣು ತಿನ್ಬೋದು. ಕೆಮಿಕಲ್ ಇಲ್ಲದಿರೋದ್ರಿಂದ ಒಳ್ಳೆ ಟೇಸ್ಟ್ ಇದೆ. ನಮ್ಮ ಅಪಾರ್ಟ್ಮೆಂಟ್ ಗ್ರಾಹಕರು ತುಂಬ ಧನ್ಯವಾದಗಳು. ಆ ಹಣ್ಣು ತಿಂದ ತಕ್ಷಣ ನನಗೆ ತುಂಬ ಧನ್ಯವಾದಗಳನ್ನ ಫೋನ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ನನಗೆ ಫೋನ್ ಮಾಡಿ ಮತ್ತೆ ಬೇಕು ಅಂತ ನಮಗೆ ಕೇಳ್ತಾ ಇದ್ದಾರೆ ಅಂತ. ಒಳಗಡೆ 2 ಡಿಸೈನ್ ನೋಡಿ, ಕೆಳಗಡೆ ಬಿದ್ದಿದ್ದಾವೆ, 16 ಬಿದ್ದಿದ್ದಾವೆ, 2 ಡಿಸೈನ್ ನೋಡಿ. ಹೆಂಗೆ ಅದು ಒಳಗೆ ಬೀಳುತ್ತೆ ಸರ್? ಇದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಈ ಟ್ಯಾಬ್ಲೆಟು ಅರ್ಧ ಲೀಟ್ರ್ ನೀರಿಗೆ, ಈ ವಾಟರ್ ಖಾಲಿ ಬಾಟ್ಲು, ಇದನ್ನು ನಾನು ಹೋಟ್ಲಲ್ಲಿ ತೊಗೊಂಬಂದೆ, ಫ್ರೀಯಾಗಿ ಕೊಟ್ಟರು ಹೋಟ್ಲಲ್ಲಿ. ಇದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿಬಿಟ್ಟು ಈ ಥರ ನೋಡಿ, ನಾವು ಇಲ್ಲಿ ಹೋಲ್ ಮಾಡಿದ್ದೀವಿ, 3 ಹೋಲ್ ಮಾಡಿದ್ದೀವಿ. ಈ 3 ಹೋಲ್ ಒಳಗಡೆ ಅದು ಆ ಟ್ಯಾಬ್ಲೆಟು ಆ ಸ್ಮೆಲ್ಗೆ ಈ ಊಜಿ ಒಳಗಡೆ ಹೋಗುತ್ತೆ. ಊಜಿ ಒಳಗಡೆ ಹೋಗಿ ಅದು ನೀರಲ್ಲಿ ಬಿದ್ದು ಸಾಯುತ್ತೆ. ಆವಾಗ ನಮಗೆ ಊಜಿ, ಇದರಿಂದ ನಮಗೆ 70% ಊಜಿ ಕಂಟ್ರೋಲ್ ಬಂದಿದೆ. ನೋಡಿದ್ರೆ ಏನು ಟ್ಯಾಬ್ಲೆಟ್ ಅದು? ತೋಟಗಾರಿಕೆ ಅವ್ರು ಕೊಟ್ಟಿರೋದು ಇದು ಟ್ಯಾಬ್ಲೆಟ್.
ನೋಡಿ ಟ್ಯಾಬ್ಲೆಟು 3 ತಿಂಗಳಿರುತ್ತೆ, ಇದು 3 ತಿಂಗಳು ಕರಗೋದಿಲ್ಲ ಇದು. ಆದರೂ ಇದು ನೀರು 1 ತಿಂಗಳಿಗೆ ಒಂದು ಸಾರಿ ಚೇಂಜ್ ಮಾಡಬೇಕು. ಈ ನೀರು ಆಚೆ ಕಟ್ಟಿಬಿಟ್ಟು ಹೊಸ ನೀರು ಹಾಕಬೇಕು, ಟ್ಯಾಬ್ಲೆಟ್ ಆಗೇ ಇರುತ್ತೆ. ಇದರಲ್ಲಿ 70% ಊಜಿ ಕಂಟ್ರೋಲ್ ಬಂದಿದೆ. ನೀರು ಚೆಲ್ದಾಗ ಟ್ಯಾಬ್ಲೆಟ್ ಆಗಿ ಟ್ಯಾಬ್ಲೆಟ್ ಆಗೇ ಇರುತ್ತೆ.